ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಎರಡನೆಯ ಘಟಕವಾಗಿರುವಂತಹ ಭಾರತದಲ್ಲಿ ನಗರೀಕರಣ ನಿಮ್ಮ ದ್ವಿತೀಯ ಪತ್ರಿಕೆಯ ಎರಡನೆಯ ಘಟಕವಾಗಿರುವಂತಹ ಭಾರತದಲ್ಲಿ ನಗರೀಕರಣ, ಈ ಮೊದಲಿನ ಅವಧಿಯಲ್ಲಿ ನಗರೀಕರಣದ ಅರ್ಥ ಮತ್ತು ವ್ಯಾಖ್ಯೆಯ ಕುರಿತು ಚರ್ಚಿಸಿದ್ದೇವೆ. ಇವತ್ತು ಎರಡನೆಯ ಘಟಕದ ಮೊದಲನೆಯ ಪರಿಕಲ್ಪನೆಯಾಗಿರುವಂತಹ ನಗರೀಕರಣದ ಒಲವುಗಳು ಮತ್ತು ಮಾದರಿಗಳ ಕುರಿತು ಇಂದು ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು sociology class. We are discussing about the paper 2. In paper 2, the second unit, urbanization in India. In previous class, already we discussed the meaning and definition of urbanization. Today, we will discuss the most important first concept, trends and patterns of urbanization. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಸ್ತುತ ನಗರದಲ್ಲಿ ಹುಟ್ಟಿಕೊಳ್ಳುತ್ತಿರುವಂತಹ ಒಂದು ನಗರೀಕರಣದ ಒಲವುಗಳು ಮತ್ತು ಮಾದರಿಗಳನ್ನು ನೋಡೋದಾದರೆ, ಇಲ್ಲಿ ನಗರದ ಬೆಳವಣಿಗೆಯನ್ನು ನಾವು ಜನಸಂಖ್ಯೆಯ ಆಧಾರದ ಮೇಲೆ ಗುರುತಿಸಲಾಗುತ್ತದೆ. ನಗರದ ಜನಸಂಖ್ಯೆ ಆಯಾ ವರ್ಷಗಳಲ್ಲಿ ಹೇಗೆ ಬೆಳವಣಿಗೆಯನ್ನು ಕಂಡಿದೆ, ಜನಸಂಖ್ಯೆಯಲ್ಲಾದ ಬೆಳವಣಿಗೆ ನಗರದ ಒಲವುಗಳನ್ನು ಬೇರೆ ಬೇರೆ ರೀತಿಯಾಗಿ ಸ್ಥಾಪಿಸಲ್ಪಟ್ಟಿದೆ. ಜನಸಂಖ್ಯೆ ಹೆಚ್ಚಾದ ಹಾಗೆ ನಗರದ ಗಾತ್ರಗಳು ಕೂಡ, ಅದರ ನಮೂನೆ ಅಥವಾ ಮಾದರಿಗಳು ಕೂಡ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಂಡಿದ್ದನ್ನು ನಾವಿಲ್ಲಿ ಕಾಣ್ತೇವೆ. 1901ರಿಂದ 2011ರವರೆಗೆ ಭಾರತದ ನಗರ ಜನಸಂಖ್ಯೆಯಲ್ಲಾದ ಬೆಳವಣಿಗೆಯ ಆಧಾರದ ಮೇಲೆ ಈ ಹುಟ್ಟಿಕೊಳ್ಳುತ್ತಿರುವಂತಹ ನಗರೀಕರಣದ ಒಲವು ಅಥವಾ ಪ್ರವೃತ್ತಿ ಮತ್ತು ಮಾದರಿಗಳನ್ನು ನಾವು ಅರಿತುಕೊಳ್ಳಬಹುದು. Dear students, the urbanization means the growth of population in urban areas. Here population is the center point in the process of urbanization. How the cities take emerging trends and in their patterns, it is only decided by the growth of the population. So what the changes takes place in the urban population, they may cause to change their pattern or size of the cities. We can understand the trends and patterns of urbanization only based on the growth of population in cities in India from 1901 to 2011. ಈಗ ಪ್ರತಿ 10 ವರ್ಷದ ಜನಸಂಖ್ಯೆಯ ಜನಗಣತಿಯನ್ನು ಆಧಾರವಾಗಿಟ್ಟುಕೊಂಡು ನಗರ ಪ್ರದೇಶದಲ್ಲಾದ ಜನಸಂಖ್ಯೆಯಲ್ಲಾದ ಬೆಳವಣಿಗೆಯನ್ನು, ಅದರಿಂದ ನಗರಗಳು ಪಡೆದುಕೊಂಡಿರುವಂಥ ವಿವಿಧ ಒಲವುಗಳು ಮತ್ತು ಮಾದರಿಗಳನ್ನು ನಾವು ತಿಳಿದುಕೊಳ್ಳಬಹುದು. ಮೊದಲನೆಯದಾಗಿ 1901ರಿಂದ 1911ರ ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆ. 1901ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 10.8% ಜನರು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಅಂದರೆ ಈ ಅಂಕಿ ಸಂಖ್ಯೆಯನ್ನು ನೋಡಿದಾಗ ಬಹುಪಾಲು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ನೆಲೆಸಿರುವಂಥದ್ದನ್ನು ನಾವು ಕಾಣ್ತೀವಿ. ಕೇವಲ 10% ಜನ ಮಾತ್ರ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಹಾಗೆ ಈ ಹಂತದಲ್ಲಿ ಜನಸಂಖ್ಯೆಯ ಪ್ರಮಾಣವು ಕೂಡ ಅತ್ಯಂತ ಕಡಿಮೆ ಇತ್ತು.
ಈ ಒಂದು ಅವಧಿಯಲ್ಲಿ 1901ರಿಂದ 1911ರ ಕಾಲ ಅವಧಿಯಲ್ಲಿ ನಗರೀಕರಣದ ಪ್ರಕ್ರಿಯೆಯು ಅತ್ಯಂತ ನಿಧಾನವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ನಗರೀಕರಣದ ಬೆಳವಣಿಗೆ, ನಗರ ಪ್ರದೇಶದಲ್ಲಿ ಜನಸಂಖ್ಯೆಯ ಬೆಳವಣಿಗೆ ಅಷ್ಟೊಂದು ವೇಗವಾಗಿರದೆ ನಿಧಾನಗತಿಯಲ್ಲಿ ಇದ್ದದ್ದನ್ನು ನಾವು ಕಾಣ್ತೀವಿ. ಯಾಕೆ ನಗರೀಕರಣ ಪ್ರೊಸೆಸ್ಸು ಈ ಹಂತದಲ್ಲಿ ನಿಧಾನಗತಿಯಲ್ಲಿತ್ತು ಅಂತಂದರೆ, ಕೃಷಿ ಉತ್ಪಾದನೆಗಳು ಸೀಮಿತ ಪ್ರಮಾಣದಲ್ಲಿದ್ದವು. ಹಾಗೆ ಕೃಷಿಯ ಉತ್ಪಾದನೆ ಅತ್ಯಂತ ಕಡಿಮೆ ಇರೋದರ ಜೊತೆಗೆ ಕೃಷಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪೂರಕವಾಗಿರುವಂಥ ಸಾರಿಗೆ ಸಂಪರ್ಕದ ಕೊರತೆ ಇತ್ತು. ಆಮೇಲೆ ಇನ್ನೊಂದು ಕಾರಣ ಅಂತಂದರೆ, ಬಹಳಷ್ಟು ಕೈಗಾರಿಕೆಗಳು ಕೆಲವೊಂದು ನಗರಗಳನ್ನೇ ಕೇಂದ್ರವಾಗಿಟ್ಟುಕೊಂಡು ಸ್ಥಾಪಿಸಲ್ಪಡುತ್ತಿದ್ದವು. ಅಂದರೆ ಕೈಗಾರಿಕೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಥಾಪಿಸಲ್ಪಡಲಿಲ್ಲ. ಕೇವಲ ಬಾಂಬೆ, ಕಲ್ಕತ್ತಾ, ಮದ್ರಾಸ್, ಬೆಂಗಳೂರಿದಂಥ ಪ್ರಮುಖ ನಗರಗಳಲ್ಲಿ ಮಾತ್ರ ಸ್ಥಾಪಿಸಲ್ಪಟ್ಟವು. ಹಾಗಾಗಿ ಆ ನಗರಗಳು ಮಾತ್ರ ಬೆಳೆದವು, ಇನ್ನುಳಿದ ಕಡೆ ನಗರ ಬೆಳವಣಿಗೆಗೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ನಗರೀಕರಣದ ಪ್ರಕ್ರಿಯೆ ಈ ಸಂದರ್ಭದಲ್ಲಿ ನಿಧಾನವಾಗಿತ್ತು ಅಂತ. ಆದರೂ ಕೂಡ ಈ ಅವಧಿಯಲ್ಲಿ ಪ್ರಥಮ ದರ್ಜೆಯ ನಗರಗಳ ಸಂಖ್ಯೆ ಎಷ್ಟಿತ್ತಂತಂದರೆ 25. ಸೊ ಯಾವನ್ನು ನಾವು ಪ್ರಥಮ ದರ್ಜೆಯ ನಗರ ಅಂತ ಕರಿತೀವಿ ಅಂತಂದರೆ, ಯಾವ ನಗರಗಳು 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದುತ್ತವೆ ಅವುಗಳನ್ನು ನಾವು ಪ್ರಥಮ ದರ್ಜೆಯ ನಗರಗಳು ಅಂತ ಕರಿತೀವಿ. ಈ ಥರ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಪ್ರಥಮ ದರ್ಜೆಯ ನಗರಗಳ ಸಂಖ್ಯೆ 25 ಇದ್ದರೆ, ದ್ವಿತೀಯ ದರ್ಜೆಯ ನಗರಗಳ ಸಂಖ್ಯೆ 42 ಇತ್ತು. 1901ರಿಂದ 1911ರ ನಡುವೆ ಕೇವಲ 0.4 ದಶಲಕ್ಷ ಜನಸಂಖ್ಯೆಯಲ್ಲಿ ಹೆಚ್ಚಳ ಆದದ್ದನ್ನು ನಾವು ಕಾಣ್ತೀವಿ. ಸೊ ಈ ಅವಧಿಯಲ್ಲಿ ನಗರದ ಬೆಳವಣಿಗೆ ಹಾಗೆ ನಗರೀಕರಣದ ಪ್ರವೃತ್ತಿಗಳು ಅತ್ಯಂತ ಒಲವುಗಳು ಕಡಿಮೆ ಇದ್ದದ್ದನ್ನು ಕಾಣ್ತೀವಿ. ಹಾಗೆ ನಗರಗಳ ಗಾತ್ರದಲ್ಲಿಯೂ ಕೂಡ ಅಷ್ಟೊಂದು ಬೆಳವಣಿಗೆಗಳು ಕಂಡು ಬರೋದಿಲ್ಲ ಅಂತ. ಇನ್ನೊಂದು, ಈ ಸಂದರ್ಭದಲ್ಲಿ ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿರೋದಕ್ಕೂ ಮತ್ತು ಜನಸಂಖ್ಯೆ ಪ್ರಮಾಣ ಕಡಿಮೆ ಇರೋದಕ್ಕೂ ಕಾರಣ ಏನಂತಂದರೆ, ನೈಸರ್ಗಿಕ ವಿಕೋಪಗಳಿಂದಾಗಿ ಹಾಗೆ ಕೆಲವೊಂದು ಪ್ಲೇಗ್, ಕೊರೋನಾ, ಮಲೇರಿಯಾದಂಥ ರೋಗಗಳು ಮರಣ ದರವನ್ನು ಹೆಚ್ಚಿಸಿದ್ದರಿಂದ ಜನಸಂಖ್ಯೆಯ ಪ್ರಮಾಣವು ಕೂಡ ಸೀಮಿತವಾಗಿತ್ತು. ಹಿಯರ್ ಫಸ್ಟ್ we can understand the patterns and trends and patterns of urbanization based on census. So from 1901 to 1911, the growth of urban population. So as for the 1901 census, 10.8% of the people, urbanities, living in cities in the total population of India. In the total population of India, only 10.8% of the people are urbanities. So it indicates that maximum people are living in rural communities. Especially the growth of cities chance is very less because the urbanization process is very slow. The main causes are the limited agricultural production, and there was no subsistence farming, even lack of transport, and centralization of limited industries. So maximum industries are established only in some cities like Bangalore, Bombay, Calcutta, Madras. They are not extended to other places. So they are not give chance to migration. So it means the urbanization process was very slow, especially in this period. And in that period, the first class cities 25. The number of first class cities are 25. So which cities had above 1 lakh population, they are the class 1 cities. The number of class 1 cities only 25,
and second class cities were 42. Second class cities were 42. And in between 1901 to 1911, only the growth of population in urban community, it is only 40 lakh. It is only 40 lakh. ಮುಂದಿನ ಹಂತ 1911ರಿಂದ 1921 ನಡುವೆ ನಗರ ಜನಸಂಖ್ಯೆಯ ಬೆಳವಣಿಗೆ. ಈ ಅವಧಿಯಲ್ಲಿ ನಗರದ ಬೆಳವಣಿಗೆ ಹಾಗೆ ನಗರದ ಮಾದರಿಗಳ ಹೇಗೆ ರೂಪ ಪಡೆದುಕೊಳ್ತಾವ ಅಂತಂದರೆ, ಆರಂಭದಲ್ಲಿ ಜನಸಂಖ್ಯೆಯಲ್ಲಿ ಸ್ವಾಭಾವಿಕ ಹೆಚ್ಚಳ ಕಂಡು ಬರ್ತದೆ. ನಗರ ಪ್ರದೇಶಗಳಲ್ಲಿ 1911ರ ಸುಮಾರಿನ ಆರಂಭದಲ್ಲಿ ಸ್ವಲ್ಪ ಸ್ವಾಭಾವಿಕ ನಗರ ಜನಸಂಖ್ಯೆಯಲ್ಲಿ ಹೆಚ್ಚಳ ಕಂಡು ಬರ್ತದೆ. ಸ್ವಾಭಾವಿಕ ಹೆಚ್ಚಳ ಅಂತಂದರೆ ನಗರದಲ್ಲಿನ ಜನನ ಪ್ರಮಾಣದಲ್ಲಾದಂಥ ಹೆಚ್ಚಳ. ನಗರ ಜನಸಂಖ್ಯೆಯಲ್ಲಿರುವಂಥ ಈ ಜನಸಂಖ್ಯೆಯಲ್ಲಿನೇ ಸ್ವಾಭಾವಿಕ ಜನನದ ಮೂಲಕ ಜನಸಂಖ್ಯೆಯಲ್ಲಾದಂಥ ಹೆಚ್ಚಳ. ಸೊ ಅದರ ಮೂಲಕ ಈ ಅವಧಿಯಲ್ಲಿ ನಗರ ಪ್ರದೇಶದಲ್ಲಿ ಸ್ವಲ್ಪ ಜನಸಂಖ್ಯೆ ಹೆಚ್ಚಿಗೆಯನ್ನು ಕಾಣ್ತದೆ. ಆದರೆ ಇದು ಸ್ಥಿರವಾಗಿ ಉಳಿದುಕೊಳ್ಳದೆ ತದನಂತರ ಕೆಲವೊಂದು ರೋಗಗಳು ಹೆಚ್ಚಿಗೆಯಾಗಿ ಈ ರೋಗಗಳಿಂದಾಗಿ ಏನಾಗ್ತದೆ ಅಂತಂದರೆ ನಗರ ಜನಸಂಖ್ಯೆಯ ಬೆಳವಣಿಗೆ ಕುಂಠಿತಗೊಳ್ತದೆ. ಸರಾಸರಿ ಮರಣ ದರ ಈ ಅವಧಿಯಲ್ಲಿ ಎಷ್ಟಿತ್ತು ಅಂತಂದರೆ ಪ್ರತಿ 1000ಕ್ಕೆ 47 ಇತ್ತು. ಈ ಅವಧಿಯಲ್ಲಿ ನಗರ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಎಷ್ಟಿತ್ತು ಅಂತಂದರೆ ಅದು ಕೇವಲ 8.3%. ಈ ಅವಧಿಯಲ್ಲಿ ಜನಸಂಖ್ಯೆಯ ಪ್ರಮಾಣ ಒಟ್ಟು ಭಾರತದ ಜನಸಂಖ್ಯೆಯಲ್ಲಿ ನಗರ ಪ್ರದೇಶದಲ್ಲಿ ವಾಸಿಸುವವರ ಸಂಖ್ಯೆ 8.3% ಆಯಿತು. 10.3% ಇದ್ದದ್ದು ಈಗ ಮತ್ತೆ ಅದು 8.3%ಕ್ಕೆ ಬಂದು ನಿಂದಿರ್ತದೆ. ಈ ಅವಧಿಯ ಕೊನೆಯ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರಥಮ ಜಾಗತಿಕ ಯುದ್ಧದಿಂದಾಗಿ ಕೆಲವೊಂದು ಕೈಗಾರಿಕೆಗಳು ಭಾರತದಲ್ಲಿಯೂ ಕೂಡ ಸ್ಥಾಪಿಸಲ್ಪಡ್ತವೆ. ಸೊ ಭಾರತದಲ್ಲಿ ಕೆಲವೊಂದು ಯುದ್ಧದ ಉಪಕರಣಗಳನ್ನು ಉತ್ಪಾದಿಸುವಂಥ ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟಿದ್ದರಿಂದ ಅವು ಉದ್ಯೋಗಾವಕಾಶಗಳನ್ನು ನೀಡಲಿಕ್ಕೆ ಪ್ರಾರಂಭಿಸ್ತವೆ. ಈ ಉದ್ಯೋಗಾವಕಾಶಗಳನ್ನು ನೀಡಿದರ ಪ್ರತಿಫಲವನ್ನು ಏನಾಗ್ತದೆ ಅಂತಂದರೆ ಗ್ರಾಮದಿಂದ ನಗರ ಕಡೆ ವಲಸೆಯ ಪ್ರಕ್ರಿಯೆ ಆರಂಭ ಆಗ್ತದೆ. ಸ್ವಾಭಾವಿಕ ಜನಸಂಖ್ಯೆಯ ಜೊತೆಗೆ ಈ ವಲಸೆಯ ಮೂಲಕ ಬಂದ ನಗರ ಜನಸಂಖ್ಯೆಯಿಂದ ಏನಾಗ್ತದೆ ಅಂತಂದರೆ ಕ್ರಮೇಣ ಈ ಹಂತದ ಕೊನೆಯ ಸಂದರ್ಭ ಬಂದಾಗ 1921ರ ಅವಧಿಗೆ ಬಂದಾಗ ಏನಾಗ್ತದೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಂತ. 1921ರವರೆಗೆ ಈ ಮೊದಲು ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಏರಿಳಿತ ಹೆಚ್ಚು ಕಡಿಮೆ ಆಗ್ತಿತ್ತು. 1921ರ ನಂತರ ಏನಾಗ್ತದೆ ಅಂತಂದರೆ ಕಂಟಿನ್ಯೂಯಸ್ ಆಗಿ ಜನಸಂಖ್ಯೆಯಲ್ಲಿ ಹೆಚ್ಚಳ ಕಂಡು ಬರ್ತದೆ. ಇದನ್ನು ಜನಸಂಖ್ಯಾ ವಿಭಜಕ ವರ್ಷ ಅಂತ ನಾವು ಕರಿತೀವಿ 1921ನೇ ವರ್ಷವನ್ನು. ಸೊ ಇದರ ನಂತರ ಕ್ರಮೇಣವಾಗಿ ಭಾರತದ ಜನಸಂಖ್ಯೆಯೂ ಹೆಚ್ಚಿಗೆ ಆಗ್ತದೆ, ಜೊತೆಗೆ ನಗರ ಪ್ರದೇಶದ ಜನಸಂಖ್ಯೆಯಲ್ಲೂ ಕೂಡ ಹೆಚ್ಚಿಗೆ ಕಂಡು ಬರ್ತದೆ. ಸೆಕೆಂಡ್ ಸ್ಟೇಜ್ ಈಸ್ from 1911 to 1921. The growth of urban population in between 1911 to 1921. In beginning, there is a natural increase in the population, especially in urban areas. Natural increase in population means which population the community get through birth rate. When the birth rate increase, it automatically cause to natural increase in the population. But it is not continuous. Later on some diseases decrease the growth of urban population. The spread of diseases, they automatically decrease the growth of population in urban areas. That time the death rate was per 1000 it is 47 per 1000 47
death rate was there. And especially in this time, the First World War announced and some industries also established. Especially the intention of the establishment of industries are the production of equipments. When some industries established, they may start to give some job opportunities. When they started to give job opportunities, the migration process also started from rural to urban. When the migration process started from rural to urban, it may give chance to the growth of population in urban areas in the end of 1921. We called 1921 year as a dividend of population dividend year, because from 1921 onwards, the continuously increase in the total population of the country. So we call it as an population dividend year. ಮುಂದಿನದು 1921ರಿಂದ 1931 ನಡುವಿನ ಜನಸಂಖ್ಯೆಯ ಬೆಳವಣಿಗೆ. ಸೊ ಮುಂದಿನ ಹಂತಕ್ಕೆ ಬಂದಾಗ ನಗರ ಪ್ರದೇಶದಲ್ಲಿರುವಂಥ ಜನಸಂಖ್ಯೆ 28.1 ದಶಲಕ್ಷದಿಂದ 33.5 ದಶಲಕ್ಷದವರೆಗೆ ಜನಸಂಖ್ಯೆಯ ಹೆಚ್ಚಿಗೆ ಆಗ್ತದೆ. ಸೊ ಈ ಮೊದಲಿನ ಅವಧಿಯಲ್ಲಿ 28.1 ಲಕ್ಷಕ್ಕೆ ನಿಂತ ಜನಸಂಖ್ಯೆಯ ಪ್ರಮಾಣ ನಗರದ್ದು, ಅದು ಈ ಅವಧಿಗೆ ಬಂದಾಗ 33.5 ದಶಲಕ್ಷದವರೆಗೆ ಹೆಚ್ಚಳವನ್ನು ಕಂಡುಕೊಳ್ತದೆ. ಈ ಅವಧಿಯಲ್ಲಿ ಇಷ್ಟು ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಒಂದು ಅಂಶ ಏನಂತಂದರೆ, ಸರ್ಕಾರದಿಂದ ಕಬ್ಬಿನ, ಬಟ್ಟೆ, ಸಕ್ಕರೆ ಮತ್ತು ಕಾಗದ ಕೈಗಾರಿಕೆಗಳಿಗೆ ಬೆಂಬಲ ಸಿಗ್ತದೆ. ಇವುಗಳನ್ನು ಸ್ಥಾಪಿಸಲಿಕ್ಕೆ ಸರ್ಕಾರದಿಂದ ಬೆಂಬಲ ಸಿಕ್ಕಿದ್ದರಿಂದ ಇವು ಹೆಚ್ಚು ಉದ್ಯೋಗಾವಕಾಶಗಳನ್ನು ನೀಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ನಗರ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟಿರುವಂಥ ಈ ಕೈಗಾರಿಕೆಗಳು ಹೆಚ್ಚು ಉದ್ಯೋಗಾವಕಾಶಗಳನ್ನು ನೀಡಿದ್ದರ ಪ್ರತಿಫಲವಾಗಿ ಗ್ರಾಮದಿಂದ ನಗರಕ್ಕೆ ಜನರ ವಲಸೆಯ ಪ್ರಮಾಣದಲ್ಲಿಯೂ ಕೂಡ ಏರಿಕೆಯಾಗ್ತದೆ. ಯಾವಾಗ ಗ್ರಾಮದಿಂದ ನಗರ ಕಡೆಗೆ ಜನರ ವಲಸೆಯ ಪ್ರಮಾಣ ಹೆಚ್ಚಿಗೆ ಆಗ್ತದೆ, ಆವಾಗ ನಗರದ ಮಾದರಿಗಳು ಗಾತ್ರದಲ್ಲಿ ಬದಲಾವಣೆಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಅವಧಿಗೆ ಬಂದಾಗ ನಗರದ ಒಲವುಗಳು ತೀವ್ರ ಸ್ವರೂಪದಲ್ಲಿ ಬದಲಾವಣೆಗೆ ಒಳಪಡುವ, ತೀವ್ರ ನಗರೀಕರಣಕ್ಕೆ ಒಳಪಡುವ ಹಂತಕ್ಕೆ ಬರುವಂಥ ಸಂದರ್ಭಗಳನ್ನ ಕಾಣ್ತೀವಿ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಏನಾಗ್ತದೆ ಅಂತಂದರೆ, ಗ್ರಾಮೀಣ ಮಟ್ಟದಲ್ಲಿ ನಿರುದ್ಯೋಗದ ಸಮಸ್ಯೆ ಬರ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಬರೋದಕ್ಕೂ ನಗರ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗೋದಕ್ಕೂ ಇದು ನಗರ ಪ್ರದೇಶದ ಕಡೆಗೆ ಜನರನ್ನು ಸೆಳೆಯುವಂತೆ ಮಾಡ್ತದೆ. ಸೊ ಈ ಕಾಲಾವಧಿಯಲ್ಲಿ ಪ್ರಥಮ ದರ್ಜೆಯ ನಗರಗಳ ಸಂಖ್ಯೆ ಎಷ್ಟಿತ್ತಂತಂದರೆ 34. ಈ ಮೊದಲು 29 ಇತ್ತು. 29ರಿಂದ ಅದು 34 ಪ್ರಥಮ ದರ್ಜೆ ನಗರಗಳಾಗಿ ಪರಿವರ್ತನೆ ಹೊಂದವ. ಸೊ ಇದನ್ನೇ ಮಾದರಿಗಳು ಅಂತ ಕರಿತೀವಿ. ಈ ಮೊದಲು ದ್ವಿತೀಯ ದರ್ಜೆಯಲ್ಲಿದ್ದಂಥ ನಗರಗಳು ಪ್ರಥಮ ದರ್ಜೆಗೆ ಬರ್ತವೆ. ಸೊ ಹಾಗಾಗಿ ಅವುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಂತ. ಈ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ನಗರಗಳ ಬೆಳವಣಿಗೆ ಹೆಚ್ಚು ಕಂಡು ಬರ್ತವೆ. ದಕ್ಷಿಣ ಭಾರತದಲ್ಲಿ ನಗರಗಳ ಬೆಳವಣಿಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾವೆ. ಈ ಕಾಲಾವಧಿಯಲ್ಲಿ ಬಾಂಬೆ, ಕಲ್ಕತ್ತಾಗಳು ಮಹಾನಗರಗಳಾಗಿ ಬೆಳವಣಿಗೆ ಹೊಂದಿದ್ದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ನಗರ ಪ್ರದೇಶದ ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ 2 ಅಂಶಗಳನ್ನು ನಾವು ಇಟ್ಟುಕೊಳ್ತೀವಿ. ಒಂದು, ಜನಸಂಖ್ಯೆಯಲ್ಲಾದ ಸ್ವಾಭಾವಿಕ ಹೆಚ್ಚಳ. ಎರಡನೇದು ವಲಸೆ. ಈ ಮೊದಲು ನಗರ ಪ್ರದೇಶದಲ್ಲಿ ಕೇವಲ ಜನಸಂಖ್ಯೆಯ ಸ್ವಾಭಾವಿಕ ಮೂಲಕ ಜನಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗ್ತಿತ್ತು. ಅದರ ಜೊತೆಗೆ ಕೈಗಾರಿಕೆಗಳ ಬೆಳವಣಿಗೆಯಿಂದ ಉದ್ಯೋಗಾವಕಾಶಗಳ ಪ್ರತಿಫಲವಾಗಿ ವಲಸೆಯ ಮೂಲಕವೂ ಕೂಡ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಸೇಖರಣೆಗೊಳ್ತದೆ. ಇವೆರಡು ಅಂಶಗಳಿಂದ ನಗರೀಕರಣ ಅನ್ನುವಂಥದ್ದು
ಒಂದು ಸ್ಪೀಡನ್ನು, ವೇಗವನ್ನು ಪಡೆದುಕೊಳ್ತದ ಅಂತ. ಹಾಗಾಗಿ ಈ ಹಂತಕ್ಕೆ ಬಂದಾಗ ಈ ಮೊದಲಿದ್ದಂಥ ನಗರದ ಒಲವುಗಳು ಮತ್ತು ಮಾದರಿಗಳು ಬದಲಾವಣೆಗೆ ಒಳಪಡುವಂಥದ್ದನ್ನು ಕಾಣ್ತೀವಿ. ಡಿಯರ್ ಸ್ಟೂಡೆಂಟ್ಸ್, the growth of population, urban population in between 1921 to 1931. As for census report, especially in this period, increase in the urban population, it is from 281 lakh to 335 lakhs. Before, the urban population was 281 lakhs, especially end of the 1931, the urban population was 335 lakhs. Why population increased in urban areas? Because the government supported to establish some iron, cloth, sugar and paper industries. When these all industries established, they may started to give lot of job opportunities. When they started job opportunities, continuously increased in the migration from rural to urban. And another one cause is, especially in that situation in a rural area, there was economic depression creates unemployment. One side rural community, what they introduce the unemployment, and the same time cities also providing different job opportunities. It may motivate the process of migration. It means through migration the cities also got more population. In this time, the number of class 1 cities were 34. The last period only 29. In this period, the number of class 1 cities increased from 29 to 34. Especially in this period, the maximum cities are developed, grow in the South India. Like Bombay, Kolkata, big cities also developed in this time. And two factors always helps to the urbanization process. The one is the natural increase in the population, and another one is the migration. So because of birth rate, almost all cities increase in their population through birth rate or natural increase. But in this stage, another one is the migration process. The migration process takes very speed. It may cause to cities have more population. Another one, next phase, ಮುಂದಿನ ಹಂತ 1931ರಿಂದ 1941 ನಡುವಿನ ನಗರ ಜನಸಂಖ್ಯೆಯಲ್ಲಾದ ಬೆಳವಣಿಗೆ. ಈ ಸಂದರ್ಭದಲ್ಲಿ ನಗರ ಜನಸಂಖ್ಯೆಯಲ್ಲಿ ಈ ಮೊದಲು 33.5 ದಶಲಕ್ಷದಿದ್ದಷ್ಟು ಜನಸಂಖ್ಯೆ 1941ರ ಕೊನೆಯ ಅವಧಿಗೆ ಬಂದಾಗ 44.2 ದಶಲಕ್ಷದಷ್ಟು ಹೆಚ್ಚಳವನ್ನು ಕಂಡುಕೊಳ್ತದೆ. ಅಂದರೆ ಈ ಹಂತಕ್ಕೆ ಮುಂದೆ ಹೋದ ಹಾಗೆ ಮತ್ತೆ ಜನಸಂಖ್ಯೆಯ ಪ್ರಮಾಣ ನಗರ ಪ್ರದೇಶದಲ್ಲಿ ಹೆಚ್ಚಿಗೆ ಆಕ್ಕೋತ ಹೋಗ್ತದೆ ಅಂತ. ಈ ಅವಧಿಯಲ್ಲಿ ಪಟ್ಟಣಗಳ ಸಂಖ್ಯೆ ಈ ಮೊದಲು ಎಷ್ಟಿತ್ತಂದರೆ 2013 ಪಟ್ಟಣಗಳಿದ್ವಂತ. ಈ ಮೊದಲಿನ ಅವಧಿ ಅಂದರೆ 1931ರವರೆಗೆ. 1941ರ ಕೊನೆಗೆ ಪಟ್ಟಣಗಳ ಸಂಖ್ಯೆ ಎಷ್ಟಾಯ್ತು ಅಂತಂದರೆ 2267ರಷ್ಟು ಹೆಚ್ಚಿಗೆಯಾದದ್ದನ್ನು ನಾವು ಕಾಣ್ತೀವಿ. ಇದಕ್ಕೂ ಕೂಡ ಕಾರಣನೇ ವಲಸೆ. ಸೊ ಈಗೂ ಕೂಡ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಜನ ವಲಸೆ ಬಂದಿದ್ದರಿಂದ ಸೊ ಎಷ್ಟೋ ಪಟ್ಟಣಗಳು ಹೆಚ್ಚು ಜನಸಂಖ್ಯೆಯನ್ನು ಪಡ್ಕೊಳ್ಳಲಿಕ್ಕೆ ಕಾರಣ ಆಯಿತು. ಪಟ್ಟಣಗಳು ನಗರಗಳಾಗಿ, ನಗರಗಳು ಮಹಾನಗರಗಳಾಗಿ, ಮಹಾನಗರಗಳು ಬೃಹತ್ ನಗರಗಳಾಗಿ ಅವುಗಳ ಮಾದರಿಗಳು, ನಮೂನೆಗಳು ಬದಲಾವಣೆಗೊಳ್ತಾ ಹೋದದನ್ನು ನಾವಿಲ್ಲಿ ಕಾಣ್ತೀವಿ. ಈ ಒಂದು ವಲಸೆಗೆ ಕಾರಣ ಈ ಹಂತದಲ್ಲಿ ಏನಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಿಗೆ ಆದದ್ದು. ಆಮೇಲೆ ಅದೇ ಸಮಯದಲ್ಲಿ ನಗರಗಳು ಹೆಚ್ಚು ಉದ್ಯೋಗಾವಕಾಶಗಳನ್ನು ನೀಡಿತು. ಈ ಕಾರಣದಿಂದಾಗಿ
ಗ್ರಾಮದಿಂದ ನಗರಕ್ಕೆ ವಲಸೆಯ ಪ್ರಮಾಣ ಹೆಚ್ಚಿಗೆ ಆದದ್ದನ್ನು ಕಾಣ್ತೀವಿ. ಈ ಅವಧಿಯಲ್ಲಿದ್ದಂಥ ಪ್ರಥಮ ದರ್ಜೆಯ ನಗರಗಳ ಸಂಖ್ಯೆ ಎಷ್ಟು ಅಂತಂದರೆ 34ರಿಂದ 48 ಪ್ರಥಮ ದರ್ಜೆಯ ನಗರಗಳು ಬೆಳವಣಿಗೆ ಹೊಂದಿದ್ದನ್ನು ಕಾಣ್ತೀವಿ. ಈ ಹಂತದಲ್ಲಿ ಉತ್ತರ ಭಾರತದಲ್ಲಿ ನಗರಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ಕಾಣ್ತೀವಿ. ಈ ಮೊದಲಿನ ಅವಧಿ ದಕ್ಷಿಣ ಭಾರತದಲ್ಲಿ ನಗರಗಳ ಸಂಖ್ಯೆ ಹೆಚ್ಚಿಗೆ ಆದರೆ ಈ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ನಗರಗಳ ಸಂಖ್ಯೆ ಹೆಚ್ಚಿಗೆಯಾಗ್ತದೆ. Dear students, the growth of urban population in between 1931 to 1941. The last phase, the population of the urban community was 335 lakh. The end of the 1941, the total population of urban community was 442 lakhs. Especially in this stage, the number of towns also increased. The end of the 1931, the total number of towns were 2103. But in the end of 1941 census, the total number of towns were 2267. Especially in this stage, the cities had more population because of migration from rural to urban migration. Why people are migrated from rural to urban? Because of unemployment problem in day by day increased in a rural community. The same way, cities also providing a lot of job opportunities. The maximum people they were migrated from rural to urban area. And in between 1931 to 41, the number of class 1 cities were 34 to 48. The number of class 1 cities also increased from 34 to 48. And especially the number of cities increased in the North India. In this period, the maximum cities are developed or introduced or established in North India. ಹಾಗೆ 1941ರಿಂದ 1951 ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆ ಹೆಂಗದ ಅಂತ. ಈ ಹಂತಕ್ಕೆ ಬಂದಾಗ ದ್ವಿತೀಯ ಜಾಗತಿಕ ಯುದ್ಧ ಕೊನೆಗೊಳ್ತದ. ದ್ವಿತೀಯ ಜಾಗತಿಕ ಯುದ್ಧ ಕೊನೆಗೊಂಡಿದ್ದರಿಂದ ಕೆಲವೊಂದು ಕೈಗಾರಿಕೆಗಳು ಮುಚ್ಚಲ್ಪಡ್ತಾವ. ಯುದ್ಧದ ದೃಷ್ಟಿಯಿಂದ ಉಪಕರಣಗಳನ್ನು ತಯಾರಿಗೋಸ್ಕರವಾಗಿಯೇ ಸ್ಥಾಪಿಸಲ್ಪಟ್ಟಿರುವಂಥ ಈ ಕೈಗಾರಿಕೆಗಳು ಸ್ಥಗಿತಗೊಳ್ತವ. ಈ ಕೈಗಾರಿಕೆಗಳು ಮುಚ್ಚಲ್ಪಟ್ಟಿದ್ದರಿಂದ ಇಲ್ಲಿ ಕೆಲಸ ಮಾಡುವಂಥ ಎಷ್ಟೋ ಜನರು ನಿರುದ್ಯೋಗವನ್ನು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಗರದಲ್ಲಿ ನಿರುದ್ಯೋಗ ದಿನಕ್ಕೆ ಹೆಚ್ಚಿಗೆ ಆಗ್ತದೆ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ಬದಲಾವಣೆ ಏರ್ಪಡ್ತದೆ, ಅದು ದೇಶದ ವಿಭಜನೆ. ಸೊ ಇಲ್ಲಿ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ವಿಭಜನೆಯಾದದ್ದರಿಂದ ಕೋಮು ಅಥವಾ ಧರ್ಮದ ಆಧಾರದ ಮೇಲೆ ಎಷ್ಟೋ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿದ್ದಂಥ ಹಿಂದೂಗಳು ಭಾರತಕ್ಕೆ ನಿರಾಶ್ರಿತರಾಗಿ ಆಗಮಿಸ್ತಾರೆ. ಹೀಗೆ ನಿರಾಶ್ರಿತರಾಗಿ ಆಗಮಿಸಿದಂಥ ಜನಸಂಖ್ಯೆ ಭಾರತದ ಪ್ರಮುಖ ನಗರಗಳಲ್ಲಿ ನೆಲೆ ನಿಲ್ಲಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ತಮ್ಮ ವಾಸ್ತವ್ಯವನ್ನು ಹೂಡಿಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ಹೀಗೆ ದೇಶ ವಿಭಜನೆಯಿಂದ ಆಗಮಿಸಿದಂಥ ವಲಸಿಗರ ಪ್ರಮಾಣದಿಂದಾಗಿ ನಗರದ ಜನಸಂಖ್ಯೆ 44.2 ದಶಲಕ್ಷದಿಂದ 62.4 ದಶಲಕ್ಷದಷ್ಟು ಹೆಚ್ಚಿಗೆ ಆಗ್ತದೆ. ಅಂದರೆ ಈ ಮೊದಲಿನಕ್ಕಿಂತ ಮತ್ತೆ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಳ ಆದದ್ದನ್ನು ನಾವು ಕಾಣ್ತೀವಿ. ಅದು ದೇಶದ ವಿಭಜನೆಯಿಂದಾಗಿ. ಇಲ್ಲಿ ಜನಸಂಖ್ಯೆ ನಗರ ಪ್ರದೇಶದಲ್ಲಿ ಹೆಚ್ಚಳ ಆದದ್ದನ್ನು ನಾವು ಅಂಕಿ ಸಂಖ್ಯಾತ್ಮಕವಾಗಿ ನೋಡಿದಾಗ ಸ್ವಾಭಾವಿಕವಾಗಿ ಈ ಅವಧಿಯಲ್ಲಿ ನಗರದ ಜನಸಂಖ್ಯೆಯಲ್ಲಿ ಹೆಚ್ಚಳ ಆದದ್ದು 5.8 ದಶಲಕ್ಷದಷ್ಟು. ಗ್ರಾಮದಿಂದ ನಗರಕ್ಕೆ ವಲಸೆ ಬಂದಂಥವರ ಪ್ರಮಾಣ 10 ದಶಲಕ್ಷದಷ್ಟು ಮತ್ತು ಬಾಂಗ್ಲಾ ಪಾಕಿಸ್ತಾನದಿಂದ ವಲಸಿಗರಾಗಿ ಬಂದಂಥವರ ಸಂಖ್ಯಾ ಪ್ರಮಾಣ 2.5 ದಶಲಕ್ಷ. ಒಟ್ಟಾರೆ 1951ರ ಕೊನೆಗೆ
62.4 ದಶಲಕ್ಷಷ್ಟು ಜನಸಂಖ್ಯೆ ನಗರ ಪ್ರದೇಶದಲ್ಲಿದ್ದದ್ದನ್ನು ಕಾಣ್ತೀವಿ. ಈ ಅವಧಿಯಲ್ಲಿ ಪ್ರಥಮ ದರ್ಜೆಯ ನಗರಗಳ ಸಂಖ್ಯೆ ಎಷ್ಟಿತ್ತಂತಂದರೆ 75. ಈ ಮೊದಲು 48 ಇತ್ತು. 48ರಿಂದ 75ರವರೆಗೆ ಪ್ರಥಮ ದರ್ಜೆಯ ನಗರಗಳ ಬೆಳವಣಿಗೆ ಆಗ್ತದೆ. Dear students, the growth of urban population in between 1941 to 1951, especially end of this stage, the Second World War completed and some industries also closed. Which industries are established because of production of equipments? These all industries also closed. When they closed, automatically they creates unemployment. The unemployment problems increased day by day in cities. In the same way, the dividation of nation also started. The dividation of nation, it is based on communalism. So maximum Hindus, they were came from Pakistan and Bangladesh to India, and those who are refugees came to India, they settled in big cities. Automatically the population of the cities also increased from 442 lakhs to 624 lakhs. Especially in this stage, just we highlight how the urban population increased. Because of a 58 lakh population increased through naturally, and 10 lakh people, they are migrated from rural to urban, and 25 lakh people, they are migrated or refugees from Bangla and Pakistan. Especially in this stage, total 75 class 1 cities were there. The last 48, the number also increased, class 1 cities from 48 to 75. Dear students, remaining the census report, the growth of urban population in next class. ಇನ್ನುಳಿದ ಹಂತಗಳನ್ನು, ನಗರ ಜನಸಂಖ್ಯೆ ಬೆಳವಣಿಗೆಯ ಇನ್ನುಳಿದ ಹಂತಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.